75ನೇ ಇಸ್ವಿಲಿ ದಲಿತ ಚಳವಳಿ ಹುಟ್ಕೊತಿದ್ವಿ, 80ರಲ್ಲಿ ರೈತ ಚಳವಳಿ ಹುಟ್ಕೊತ್ತು. ಅವಾಗ ನಾವು ಘೋಷಣೆ ಕೊಡ್ತಿದ್ದೋ ಕಡ್ಡಾಯವಾಗಿ ನಮ್ಮ ಹಳ್ಳಿಗೆ ಒಂದು ಶಾಲೆ ಬೇಕು ಅಂತ. ಅವಾಗ ಸ್ವತಂತ್ರ ಬಂದು ಬರೀ 28-33 ವರ್ಷ, ಸ್ವತಂತ್ರ ಬಂದು 79 ವರ್ಷ. ಇವತ್ತು ಶಾಲೆ ಮುಚ್ಚಬೇಡಿ ಅಂತ ಹೇಳ್ತೀವಿ. ಈ 35-40 ವರ್ಷದಲ್ಲಿ ನಡೆದಿರುವಂಥ ವಿದ್ಯಮಾನಗಳನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಎಷ್ಟು ದಾರಿ ಸಾಗ್ತಾ ಇದ್ದೀವಿ ಅನ್ನೋಂಥ ವಿಚಾರಕ್ಕೆ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಮಕ್ಕಳೆಲ್ಲ ಕುಲೆ ದಂಪತಿಗಳ ಫೋಟೋ ಇಟ್ಕೊಂಡಿದ್ದಾರೆ, ಶಾಲೆ ಉಳಿಸಿ ಅಂತ ಕೇಳ್ತಾ ಇದ್ದಾರೆ. ಶಾಲೆಗಳು ಮುಚ್ಚೋದ ಮುಖಾಂತರ ಮುಂದಿನ ಪ್ರಜೆಗಳನ್ನ ಯಾವ ದಿಕ್ಕು ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದು ನಮಗೆಲ್ಲ ಅರ್ಥವಾಗಿದೆ. ಮನುವಾದಿ ಸಿದ್ಧಾಂತ ಅಕ್ಷರ ಇಂಥವ್ರಿಗೆ ದೊರಕಬೇಕು, ಇಂಥವ್ರಿಗೆ ಅಕ್ಷರ ಜ್ಞಾನ ಇರಬಾರ್ದು ಅಂತ ಹೇಳ್ತಿತ್ತು. ಬ್ರಿಟಿಷರು ಬಂದ ನಂತರ, ವಿಶೇಷವಾಗಿ ಸ್ವಾತಂತ್ರ್ಯ ಬಂದ ನಂತರ ಶಿಕ್ಷಣದ ಹಕ್ಕಾಯಿತು, ಶಿಕ್ಷಣ ಕಲಿಯೋಕ್ಕೆ ಅವಕಾಶ ಆಯಿತು. ಸ್ವತಂತ್ರ ಭಾರತದಲ್ಲಿ ಅಕ್ಷರ ಕ್ರಾಂತಿ ಬೆಳೆದು ಬಂದ ದಾರಿಗೆ ಅಡ್ಡಲಾಗಿ ಮುಳ್ಳು ತಂತಿ ಬೇಲಿಗಳನ್ನ ನಿರ್ಮಾಣ ಮಾಡಿ ವಾಪಸ್ ಕರ್ಕೋಗ್ತಾ ಇದ್ದಾರೆ. ಮತ್ತು ಆಧುನಿಕವಾದಂಥ ಮನುವಾದಿ ಸಿದ್ಧಾಂತವನ್ನು ಎಲ್ಲ ಸರ್ಕಾರಗಳು, ಎಲ್ಲ ಪಕ್ಷಗಳು ತರಕ್ಕೆ ಹೊರಟಿದ್ದಾರೆ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಇಲ್ಲಿ ದಲಿತ ಸಂಘರ್ಷ ಸಮಿತಿಯ ನಾಯಕರವರೇ ನಮ್ಮ ಸ್ನೇಹಿತರು, ನಾಡಿನ ಒಳಿತು ಬಯಸುವಂಥ ಎಲ್ಲ ಕ್ಷೇತ್ರದ ಮಹನೀಯರು ವೇದಿಕೆಯಲ್ಲಿದ್ದಾರೆ. ಗ್ರಾಮ ಭಾರತದಿಂದ ಬಂದಿರುವಂಥ ಭಾಳಷ್ಟು ಮಹನೀಯರು ತಾಯಿಯಂದ್ರಿಂದ ಬಂದಿದ್ದೀರಿ. ನಾವು ಆಲೋಚನೆ ಮಾಡಬೇಕು, ಯಾವ ಪಕ್ಷವೂ ನಮ್ಮ ಪರವಾಗಿರೋದಿಲ್ಲ, ಯಾವ ಸರ್ಕಾರವೂ ನಮ್ಮ ಪರವಾಗಿರೋದಿಲ್ಲ. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅಂತ ಒಬ್ಬರು ಸಮಾಜವಾದಿ ಹೆಸರಾಂತ ಸ್ಪಷ್ಟವಾದ ಸಮಾಜವಾದಿ ಇದ್ದರು ಪಾರ್ಲಿಮೆಂಟಲ್ಲಿ. ಇಲ್ಲಿ ಲೋಹಿಯಾ ಸಿದ್ಧಾಂತವನ್ನು ಒಪ್ಪಿರುವಂಥ ನಂಜುಂಡಸ್ವಾಮಿಯವರು ನಮ್ಮ ನಾಯಕರು ಇದ್ದರು. ನಂಜುಂಡಸ್ವಾಮಿಯವರು ಹಲವಾರು ಸಭೆಗಳಲ್ಲಿ ನಮ್ಗೆ ಹೇಳಿದ್ದಾರೆ, ವಿಧಾನಸೌಧ ಅನ್ನೋದು ಒಂದು ಕಲ್ಲು ಕಟ್ಟಡ, ಅದಕ್ಕೆ ಜೀವ ಇಲ್ಲ, ಸೂಕ್ಷ್ಮತೆ ಇಲ್ಲ, ಸಂಯೋಜನೆ ಇಲ್ಲ. ಜನರು ಬೀದಿಲಿ ಏನು ಹೋರಾಟ ಮಾಡ್ತೀವಿ ಅದು ಕಾನೂನು ಆಗಬೇಕು ಅಂತ. ಅದ್ರ ಮೇಲೆ ನಾನು ನಂಬ್ಕೊಂಡಿರೋನು ಇವತ್ತು ಜನರೇ ಸರಿಪಾಡು ಮಾಡಬೇಕು, ನಾವು ಅದಕ್ಕೆ ಎಲ್ಲ ಸೇರಿರೋವಂಥದ್ದು. ಈ ಸರ್ಕಾರಗಳು ನಮ್ಮ ಸರ್ಕಾರಗಳ ನೀತಿನ ನಾವು ನಮ್ಮ ಪರವಾಗಿರ್ತವೆ ಅಂತ ಹೇಳೋಕ್ಕಾಗಲ್ಲ. ಜನ ಬೀದಿಲಿ ಏನು ಕೂಗ್ತಿದ್ರೋ ಅದು ಕಾನೂನು ಆಗಬೇಕು, ನೀತಿಗಳಾಗಬೇಕು ಅನ್ನೋದ್ರಲ್ಲಿ ನಂಬಿಕೆ ಇದೀವಿ. ಅದಕ್ಕೆ ನಾವೆಲ್ಲ ಸೇರಿದ್ದೀವಿ, ನೀವೆಲ್ಲ ಅಂದ್ಕೊಂಡಿದ್ದೀವಿ. ಇಲ್ಲಿ ದಲಿತ ನಾಯಕರವರು ನನ್ನ ಸ್ನೇಹಿತರು ಗುರುಪ್ರಸಾದ್ ಕೆರಗೌಡರು 75ನೇ ಇಸ್ವಿಲಿ ದಲಿತ ಚಳವಳಿ ಹುಟ್ಕೊತಿದ್ವಿ, 80ರಲ್ಲಿ ರೈತ ಚಳವಳಿ ಹುಟ್ಕೊತ್ತು. ಅವಾಗ ನಾವು ಘೋಷಣೆ ಕೊಡ್ತಿದ್ದೋ ಕಡ್ಡಾಯವಾಗಿ ನಮ್ಮ ಹಳ್ಳಿಗೆ ಒಂದು ಶಾಲೆ ಬೇಕು ಅಂತ. ಅವಾಗ ಸ್ವತಂತ್ರ ಬಂದು ಬರೀ 28-33 ವರ್ಷ, ಸ್ವತಂತ್ರ ಬಂದು 79 ವರ್ಷ. ಇವತ್ತು ಶಾಲೆ ಮುಚ್ಚಬೇಡಿ ಅಂತ ಹೇಳ್ತೀವಿ. ಈ 35-40 ವರ್ಷದಲ್ಲಿ ನಡೆದಿರುವಂಥ ವಿದ್ಯಮಾನಗಳನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಎಷ್ಟು ದಾರಿ ಸಾಗ್ತಾ ಇದ್ದೀವಿ ಅನ್ನೋಂಥ ವಿಚಾರಕ್ಕೆ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. WTO ಬಗ್ಗೆ ಹೋರಾಟ ಮಾಡಿದವರು ಮಹನೀಯರೆಲ್ಲ ಇಲ್ಲಿದ್ದೀರಿ. ರೈತ ಚಳವಳಿ ಪ್ರಾರಂಭದಲ್ಲಿ ವಿಶ್ವ ವಾಣಿಜ್ಯ ಒಪ್ಪಂದದಿಂದ ಆಗುವ ಅನಾಹುತಗಳನ್ನ ಊಹೆ ಮಾಡಿದ್ದು. ಆವಾಗ ಹಳ್ಳಿಲಿರೋ ಶಾಲೆಗಳನ್ನು ಮುಚ್ತವೆ, ವಿಶೇಷವಾಗಿ ಕನ್ನಡ ಭಾಷಾ ಶಾಲೆಗಳಿಗೆ ತೊಂದರೆ ಆಗುತ್ತೆ ಕರ್ನಾಟಕದಲ್ಲಿ ಅಂತ ಹೇಳಿದ್ರು. ಅದು ಆಗ್ತಾ ಇದೆ. ಶಾಲೆಗಳನ್ನು ಮುಚ್ಚಿ KPSC ಶಾಲೆಗಳ ತೆರೆಯೋದ್ರ ಮುಖಾಂತರ ಮೊದಲನೇದಾಗಿ ಕೊಟ್ಟು ಪೆಟ್ಟು ಬೀಳ್ತಾ ಇರೋದು ಭಾಷೆಗೆ, ಕನ್ನಡ ಶಿಕ್ಷಣಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ. ಎರಡನೇದು ಎಲ್ಲರೂ ಕೂಡ ಅಕ್ಷರ ಜ್ಞಾನ ಆಗಬೇಕು ಅಂತ ಹೇಳಿದ್ದು. ಸಾಕ್ಷರತೆ ಇದೆ ಈಗ, ಮತ್ತು ಸಾಕ್ಷರತೆಗೆ ತೊಂದರೆ ಆಗುವಂಥ ನಮಗೆ ಭವಿಷ್ಯ ನಿರ್ಮಾಣ ಆಗ್ತಾ ಇದೆ. ಈಗ ಉಳ್ಳವರು ಶಿಕ್ಷಣ ಆಗ್ತಾ ಇದೆ. ಶಾಲೆಗಳನ್ನು ಮುಚ್ಚಿದ್ರೆ ಯಾರಿಗೆ ತೊಂದರೆ ಆಗುತ್ತೆ? ಹಳ್ಳಿಲಿರೋ ರೈತರಿಗೆ ತೊಂದರೆ ಆಯ್ತು, ರೈತರ ಮಕ್ಕಳಿಗೆ, ಕೂಲಿಕಾರರ ಮಕ್ಕಳಿಗೆ ತೊಂದರೆ ಆಗುತ್ತೆ. ಎಲ್ಲ ಗ್ರಾಮವಾಸಿಗಳು, ದಲಿತ ಸಮುದಾಯ ಆಗ್ಬೋದು, ಆದಿವಾಸಿ ಸಮುದಾಯ ಆಗ್ಬೋದು, ಇವ್ರೆಲ್ಲರನ್ನೂ ಕೂಡ ಶಿಕ್ಷಣದಿಂದ ವಂಚನೆ ಮಾಡೋಂಥ ಹುನ್ನಾರ ಇದೆ ಅಂತ ನನಗೆ ಅನಿಸುತ್ತೆ. ಇದು ಖಾಸಗೀಕರಣದ ಒಂದು ಮಹಿಮೆ. ಖಾಸಗೀಕರಣ ಬೆಳೆದ್ರೆ ಯಾವ ರೀತಿ ಆಗುತ್ತೆ ಅನ್ನೋದು ನಮ್ಮ ಕಣ್ಣು ಮುಂದೆ ಗೊತ್ತಾಗ್ತಾ ಇರೋಂಥದ್ದು. ಒಂದು ಕಡೆ ಸರ್ಕಾರದ ನೀತಿಗಳಿಂದನೂ ನಾವು ಹೋರಾಟ ಮಾಡಬೇಕಾಗಿದೆ, ಮತ್ತೊಂದು ಕಡೆ ನಮ್ಮ ಹಳ್ಳಿಲಿರುವಂಥ ಪೋಷಕರ ಮನಸ್ಥಿತಿನೂ ಬದಲಾಯಿಸೋಕೆ ಹೋರಾಟ ಮಾಡಬೇಕಾಗಿದೆ. ಜಾಗೃತಿ ಮೂಡಿಸೋಕ್ಕೆ ಅದು ನಾವು ಕೆಲಸ ಮಾಡಬೇಕಾಗಿದೆ. ಎರಡೂ ಕೂಡ ಇರಬೇಕು, ಎರಡೂ ಕೂಡ ಜೊತೆಗೆ ನಡೀಬೇಕು. ಸರ್ಕಾರಿ ಶಾಲೆಯಲ್ಲಿ ಹೋದರೆ ನಮ್ಮ ಮಕ್ಕಳು ಬುದ್ಧಿವಂತರಾಗಲ್ಲ, ಯಾವುದೋ ಕಾನ್ವೆಂಟಿಗೆ ಕಳಿಸಿದ್ರೆ ನಮ್ಮ ಮಕ್ಕಳು ಟಕ್ಸ್ಬುಕ್ ಇಂಗ್ಲೀಷ್ ಬರುತ್ತೆ, ಬುದ್ಧಿವಂತರಾಗ್ತಾರೆ ಅನ್ನೋದು ಒಂದು ತಪ್ಪು ಭ್ರಮೆ ನಮ್ಮ ಪೇರೆಂಟ್ಸ್ ಮನಸ್ಥಿತಿ ಇದೆ. ಮತ್ತೊಂದು ಕಡೆ ಸರ್ಕಾರ ಸಂಖ್ಯೆ ಇಲ್ಲ ಅಂತ ಮುಚ್ಚೋಕೊಟ್ಟಿದೆ. ಒಂದು ಸರ್ಕಾರಕ್ಕೆ ಶಿಕ್ಷಣ ಬಹುಮುಖ್ಯ ಆಗಬೇಕು, ಆರೋಗ್ಯ ಬಹುಮುಖ್ಯ ಆಗಬೇಕು. ಇವೆರಡೂ ಕೂಡ ಬಹುಮುಖ್ಯ. ಬೇರೆ ಆದ್ಯತೆಗಳಿಗಿಂತ ಶಿಕ್ಷಣ ಮತ್ತು ಆರೋಗ್ಯ ಬಹುಮುಖ್ಯ. ಶಿಕ್ಷಣವನ್ನು ಅನುತ್ಪಾದಕ ಕ್ಷೇತ್ರ ಅಂತ ತೀರ್ಮಾನ ತಗೊಂಡಂಗೆ ಕಾಣುತ್ತೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ.
ಮತ್ತು ಯೋಜನೇತರ ಉದ್ದೇಶ ಅಂತ ಹೇಳ್ತೀವಿ. ಶಿಕ್ಷಣಕ್ಕೆ ಬಂಡವಾಳ ಹಾಕೋದು ಅನುತ್ಪಾದಕ ವೆಚ್ಚ ಅಂತ ತಿಳ್ಕೊಂಡಂಗೆ ಕಾಣ್ತದೆ. ಇದು ಕಾಮನ್ ಸೆನ್ಸ್ ಇಲ್ಲದಂಥ ಆಡಳಿತಗಾರರು ಯೋಚನೆ ಮಾಡೋದು ತಪ್ಪು. ಎಕನಾಮಿಸ್ಟ್ಗಳು ಹೇಳೋದು ತಿಳುವಳಿಕೆ ಇಲ್ಲದಂಥ ಸಾಮಾಜಿಕ ಬದ್ಧತೆ ಇದ್ದಂಥ ಎಕನಾಮಿಸ್ಟ್ಗಳ ಆಲೋಚನೆ ಇದೆ. ಶಿಕ್ಷಣ ಎಲ್ಲರೂ ಸಿಕ್ಕಿದ್ರೆ ದೇಶ ಅಭಿವೃದ್ಧಿ ಆಗುತ್ತೆ, ಉತ್ಪಾದನೆ ಜಾಸ್ತಿ ಆಗುತ್ತೆ, ದೇಶ ಮುಂದುವರುತ್ತೆ ಅನ್ನೋಂಥ ಕಾಮನ್ ಸೆನ್ಸ್ ಇರಬೇಕಾದ್ರೆ ನಮ್ಮಂಥವ್ರಿಗೆ ಅರ್ಥವಾಗುತ್ತೆ. ಹಳ್ಳಿಲಿರೋರಿಗೆ ಈ ಎಕನಾಮಿಸ್ಟ್ಗಳಿಗೆ ಅರ್ಥವಾಗೋದಿಲ್ಲ. ಅನುತ್ಪಾದಕ ವೆಚ್ಚ ಅಂತ ತಿಳ್ಕೊಂಡಿರುತ್ತೆ. ಒಂದು ಶಿಕ್ಷಣನ ಸರ್ಕಾರಿ ಸ್ಕೂಲ್ ನಡೆಸೋಕ್ಕೆ ಶಕ್ತಿ ಇಲ್ಲ ಅಂದ್ರೆ ಸರ್ಕಾರ ಇದ್ರೆ ಬಿಟ್ಟಬೇಕು. ನಮಗೆ ವ್ಯವಸ್ಥೆ ಆಗಬೇಕು. ನಮಗೆ ವ್ಯವಸ್ಥೆ ಆಗಬೇಕು. ಮೈ ಶುಗರ್ ಕಂಪ್ನಿನ ಮುಚ್ಚಕ್ಕೆ ಕೊಟ್ಟಿದ್ರು ಬೊಮ್ಮಾಯಿ ಕಾಲದಲ್ಲಿ. ನಮ್ಮನ್ನೆಲ್ಲ ಮಾತುಕತೆ ಕರೆದಿದ್ರು. ಅವ್ರು ಸರ್ಕಾರಿ ಅಧಿಕಾರಿಗಳು ಹೇಳ್ತಿದ್ದು ಲಾಸ್ ಆಗುತ್ತೆ ಅಂತ. ಸಹಕಾರಿ ಕ್ಷೇತ್ರದಲ್ಲಿರೋ ಶುಗರ್ ಫ್ಯಾಕ್ಟ್ರಿಗಳೆಲ್ಲ ಖಾಸಗಿ ಒಂದೊಂದೇ ವಹಿಸ್ತಿದ್ರು. ನಾನು ಕೇಳಿದೆ, ಸರ್ಕಾರಿ ಕ್ಷೇತ್ರದಲ್ಲಿರುವಂಥದ್ದು ಅಥವಾ ಸಹಕಾರಿ ಕ್ಷೇತ್ರದಲ್ಲಿರೋ ಕಾರ್ಖಾನೆಗಳನ್ನು ನಡೆಸೋಕ್ಕಾಗಲ್ಲ ಅಂದರೆ ಖಾಸಗಿಯವ್ರು ಕೊಟ್ಟರೆ ಅದು ಲಾಭ ಆಗುತ್ತೆ ಅಂದರೆ ವಿಧಾನಸೌಧನವ್ರು ವಹಿಸ್ಬಿಡಿ, ಚೆನ್ನಾಗಿ ನಡೀತಾರೆ ಅಂತ. ಪ್ರಜಾಪ್ರಭುತ್ವನ ಅರ್ಥನೇ ಆಗಬೇಕು. ವಿಧಾನಸೌಧನವ್ರು ವಹಿಸಿ ಅಂದರೆ ದೊಡ್ಡ ನ್ಯೂಸ್ ಆಗ್ಬಿಟ್ಟಿತ್ತು. ಅವಮಾನಕರ ಇವೆಲ್ಲ ಮಾತಾಡಬೇಕು ಅಂತಂದರೆ. ಅದರಿಂದ ನಾವು ಹೆಚ್ಚು ಮಾತಾಡೋದು ಇಲ್ಲೆಲ್ಲರಿಗೂ ತಿಳುವಳಿಕೆ ಇರುವಂಥದ್ದು. ನಾವು ಮತ್ತೆ ಅಕ್ಷರ ವಂಚಿತವಾಗುವಂಥ ದಾರಿಗೆ ನಮ್ಮ ಸರ್ಕಾರ ತಳ್ಳುತ್ತಾ ಇದೆ. ನಾವೊಂದು ಉಳಿಸ್ಕೊಳ್ಳಬೇಕು ಸರ್ಕಾರಿ ಸವರಣ. ಈ ನಿಟ್ಟಿನಲ್ಲಿ ಬೇಸು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದೆ. ಗುಲ್ಬರ್ಗದಲ್ಲೂ ಕೂಡ ಕಳೆದ ತಿಂಗಳು ಒಳ್ಳೆ ಸಮಾವೇಶ ಮಾಡಿದ್ದಾರೆ. ಭಾಳಷ್ಟು ಗ್ರೌಂಡಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈ ಚಳವಳಿ ರೈತ ಚಳವಳಿ ಜೊತೆಗಿರುತ್ತೆ. ಅದು ನಮ್ಮ ಚಳವಳಿ. ನಾವು ಸಪೋರ್ಟ್ ಮಾಡ್ತೀವಿ ಅಂತಲ್ಲ, ನಾವು ಸಕ್ರಿಯವಾಗಿರ್ತೀವಿ. ಇದು ನಮ್ಮ ಚಳವಳಿ. ರೈತ ಚಳವಳಿ ದಲಿತ ಚಳವಳಿಗಳು ಹಿಮ್ಮುಖ ಆದರೆ ಭವಿಷ್ಯ ಇಲ್ಲ. ರೈತ ಚಳವಳಿ ದಲಿತ ಚಳವಳಿ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀವಿ. ಇದು ನಮ್ಮ ಉದ್ದೇಶ. ನೀವು ಭಾಳ ಸೀರಿಯಸ್ಸಾಗಿ ಮಾಡ್ತಿದ್ದೀರಿ. ನಿಮ್ಗೆ ಉತ್ತೇಜನ ಕೊಡ್ತೀವಿ, ನಿಮ್ಮ ಜೊತೆ ನಾವು ಹೆಜ್ಜೆ ಹಾಕ್ತೀವಿ. ಇಷ್ಟು ಹೇಳ್ತಾ ನಮ್ಮ ಸಿದ್ದರಾಮಯ್ಯರು ಮತ್ತು ಮರು ಸಿದ್ಧತೆ ಮಾತಾಡ್ತಿದ್ರು. ಬಿಜಾಪುರ ಜಿಲ್ಲೆಯಲ್ಲಿ ವೀರಣ್ಣ ಮಡಿವಾಳ ಅಂತ ಶಾಲಾ ಶಿಕ್ಷಕ, ಬೆಳಗಾಂ ಜಿಲ್ಲೆ ಪೇಪರಲ್ಲಿ ಬಂದಿತ್ತು. ಬೆಳಗಾಂ ಜಿಲ್ಲೆ ಒಂದು ರೂಮ್ ಕಟ್ಸ್ಕೊಡಿ ಅಂತಂದರೆ ಅಲ್ಲಿ DDPI ಅವ್ರನ್ನ ಕ್ರಮ ತಗೊಂಡ್ಬಿಟ್ಟಿದ್ದಾನೆ. ಹೆಂಗಿದೆ ನೋಡಿ ಸ್ಥಿತಿ. ಈಗ ರೂಮ್ ಕಟ್ಕೊಡಿ ಅಂತ ಒಳಿತು ಉದ್ದೇಶಕ್ಕೆ ಕೇಳಿದ್ರೆ ಅವ್ನು ರೂಮ್ ಕೇಳೋದೇ ತಪ್ಪು ಅಂತ ಅವ್ನ ಕ್ರಮ ತಗೊಳ್ಳುವಂಥ ಈ ಬ್ಯೂರೋಕ್ರೆಟಿಕ್ ವ್ಯವಸ್ಥೆ ಇದೆ. ಅಂದರೆ ಬ್ಯೂರೋಕ್ರೆಟಿಕ್ ಅವ್ರನ್ನ ಮನುಷ್ಯರ ಅವ್ರಿಗೊಂದು ಅವ್ರಿಗೆ ಸ್ವಲ್ಪ ಪದ್ನೇ ಇಲ್ಲ ಅವ್ರಿಗೆ. ಮೊನ್ನೆ ಒಂದು ವಿಚಾರ ಆಯಿತು, ಅದ್ರ ಬಗ್ಗೆ ಈ ತಲೆಗೆ ಬಂತು ನನಗೊಂದು. ರಾಯಚೂರು ಜಿಲ್ಲೆಯಲ್ಲಿ ಒಬ್ಬ ಮಹಿಳೆ ಸಬ್ ಇನ್ಸ್ಪೆಕ್ಟ್ರು ದೂರು ಕೊಡೋಕ್ಕೆ ಹೋಗಿರೋರನ್ನೇ ಅರೆಸ್ಟ್ ಮಾಡಿಬಿಟ್ಟು ಒಬ್ಬ ಮಹಿಳೆಯನ್ನು ಅವಾಚ್ಯ ಶಬ್ದಗಳನ್ನು ನಿಲ್ಲಿಸಿದ್ರು, ಲಂಚಕ್ಕೆ ಡಿಮಾಂಡ್ ಮಾಡಿದ್ರು. ಅಲ್ಲಿ ಯಾವನೋ ಹಳ್ಳಿ ಪೇದೆ ಇದ್ದವನು ಅದು ರೆಕಾರ್ಡ್ ಮಾಡ್ಕೊಬಿಟ್ಟ. ನಮ್ಮ ಅಲ್ಲಮ ಪ್ರಭು ಬೆಳಕುಗಳಿದ್ದಾರೆ, ಅವ್ರ ಸಹೋದರ ಚಾಮರ್ಸ್ ಪಾಟೀಲ್ ನಮ್ಮ ಗೌರವಾಧ್ಯಕ್ಷರು, ಅವ್ರಿಗೆ ಅದು ಹಾಕ್ಬಿಟ್ಟ ವಿಡಿಯೋ ಕ್ಲಿಪ್ನ. ನಮ್ಮ ಚಾಮರ್ಸ್ ಪಾಟೀಲ್ನು ಹೋಗಿ SP ಹತ್ರ DIG ಹತ್ರ ನಿಮ್ಮ ಮಹಿಳಾ ಪೇದೆ ಪೊಲೀಸಿಂಗ್ ಮಾಡಿದರೆ ಕ್ರಮ ತಗೊಳ್ಳಿ ಕೊಟ್ಟರೆ ಫಸ್ಟ್ ಕ್ರಮ ತಗೊಳ್ಳೋದು ಯಾರು ಗೊತ್ತಾ? ರೆಕಾರ್ಡ್ ಮಾಡಿ ಅದನ್ನ ವೈರಲ್ ಮಾಡಿದ್ರ ಮೇಲೆ ಕ್ರಮ ತಗೊಂಡ್ರು. ಅವ್ನಿಗೆ ಸಭಾಸ್ ಕೊಟ್ಟು ಅವಾರ್ಡ್ ಕೊಡ್ಬೇಕು. ಅವ್ನಿಗೆ ನಮ್ಮ ಇಲಾಖೆ ಗೌರವ ಉಳಿಸ್ತೀವಿ ಅಂತ ಅವನ ಮೇಲೆ ಕ್ರಮ ತಗೊಂಡ್ರು. ಆಮೇಲೆ ಒತ್ತಾದ ಮೇಲೆ ಸಬ್ ಇನ್ಸ್ಪೆಕ್ಟರ್ ಮೇಲೆ ಕ್ರಮನೇ ತಗೊಂಡಿದ್ದಿಲ್ಲ. ಈ ಥರದ ಒಂದು ವ್ಯವಸ್ಥೆ ಭ್ರಷ್ಟಾಚಾರದ ಕೂಪ ಇದೆ. ಹಂಗೆ ಅದು ವೀರಣ್ಣ ಮಡಿವಾಳಗೆ ಆಗಿರುವಂಥ ಪರಿಸ್ಥಿತಿ. ಈ ನಿಟ್ಟಿನಲ್ಲಿ ಹೆಚ್ಚು ನಾವು ಸಮಯ ತಗೊಳ್ಳಲ್ಲ. ನಮ್ಮ ಸಾಹಿತ್ಯ ಸಿದ್ದರಾಮಯ್ಯನವರು ಹೇಳಿದ್ದು, ರಾಷ್ಟ್ರೀಯ ಪಕ್ಷಗಳು ಯಾವತ್ತೂ ನಮ್ಮ ಪರವಾಗಿರಲ್ಲ. ಒಕ್ಕೂಟ ವ್ಯವಸ್ಥೆ ಭದ್ರಾಗಬೇಕು ಅಂತ ಪ್ರಾದೇಶಿಕ ಪಕ್ಷಗಳಿರಬೇಕು. ಎಂಥ ಪ್ರಾದೇಶಿಕ ಪಕ್ಷಗಳು ಬೇಕು ಅಂದರೆ ಕುಟುಂಬ ರಾಜಕಾರಣ ಪ್ರಾದೇಶಿಕ ಪಕ್ಷ ಇರಬಾರ್ದು. ಅಥವಾ ಅವಕಾಶ ಸಿಗ್ತಾ ನಿನ್ನ ಜೊತೆನೂ ಸರಿ ನನ್ನ ಜೊತೆನೂ ಸರಿ ಅಂತ ಕೂಡಿ ಮಾಡ್ಕೊಳ್ಳುವಂಥ ಪ್ರಾದೇಶಿಕ ಪಕ್ಷ ಇರಬಾರ್ದು. ನಿಜವಾದ ಪ್ರಾದೇಶಿಕ ಅಸ್ಮಿತೆ ಇರುವಂಥ, ವಿಶಾಲವಾದ ದೃಷ್ಟಿಕೋನ ಇರುವಂಥ, ನೆಲ ಜಲ ಭಾಷೆ ಬಗ್ಗೆ ಅತ್ಯಂತ ಬದ್ಧತೆ ಇರುವಂತಹ, ಸಂವಿಧಾನವನ್ನು ಒಪ್ಪಿಕೊಂಡು ಒಕ್ಕೂಟ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವಂತಹ ಒಂದು ಪ್ರಾದೇಶಿಕ ಪಕ್ಷ ಅವಶ್ಯಕತೆ ಇದೆ ಕರ್ನಾಟಕದನ್ನೆಲ್ಲ ಸಾಧು ಶರಣರು ಸೂಫಿಗಳು ತಿರುಗಾಡಿರೋ ನೆಲ, ತತ್ವಪದಾರ್ಥಗೂ ತಿರುಗಾಡಿರಲಿಲ್ಲ. ಮತ್ತು ಇಲ್ಲಿ ಸಮಾಜವಾದಿ ಸಿದ್ಧಾಂತ, ಎಡಪಂಥೀಯ ಸಿದ್ಧಾಂತ, ದಲಿತ ಮತ್ತು ರೈತ ಚಳವಳಿ, ಭಾಷಾ ಚಳವಳಿ ಭಾಳ ಬೆಳೆದಿರೋಂಥ ನೆಲ. ಇಲ್ಲಿ ಆ ಥರ ಆಲೋಚನೆ ಆಗಬೇಕು. ನಮ್ಮ ಮುಂದೆ ಆಯ್ಕೆಗಳು ಏನೇ ಇರಲಿ, ನಮ್ಮ ಉಳಿವಿಗಾಗಿ ಒಂದು ಪ್ರಾದೇಶಿಕವಾದಂಥ ರಾಜಕಾರಣದ ವ್ಯವಸ್ಥೆ ರೂಪುಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡ್ತಾ, ದೇವನೂರು ಮಾದೇವ್ ಒಂದು ಹೇಳಿದರು, ಎದೆಗೆ ಬಿದ್ದ ಅಕ್ಷರ ಭೂಮಿ ಬೀಜ ಯಾವತ್ತೂ ಕೂಡ ಫಲ ಕೊಡುತ್ತೆ ಅಂತ. ಇವರು ಪ್ರಕ್ರಿಯೆ KPS ಸಾಲ ಮಾಡೋದು ಅದು ತದ್ವಿರುದ್ಧವಾದ ಈ ಥರ ಇದೆ. ಅದೇ ಬಡ್ಜೆಟ್ನಲ್ಲಿ ಸಿದ್ದರಾಮಯ್ಯನವರು ಮೊದಲನೇ ಬಡ್ಜೆಟ್ 2ನೇ ಸರಿ ಮುತ್ತುವಂದಾಗಿ ಇದನ್ನು ಉಲ್ಲೇಖ ಮಾಡಿದರು. ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎಂದೆಂದಿಗೂ ಫಲ ಕೊಡುತ್ತೆ ಅಂತ.
ಇವತ್ತು ಕಳೆದ ಬಡ್ಜೆಟಲ್ಲಿ ಅದರ ಬಡ್ಜೆಟ್ KPSC ಶಾಲೆಗೆ ಯೋಜನೆ ಮಾಡೋದ್ರ ಮುಖಾಂತರ ಅವ್ರು ಏನು ಸ್ಲೋಗನ್ ಅದ್ರ ಉಲ್ಲೇಖ ಮಾಡಿದ್ರೆ ತದ್ದಿರೋದು ನಡ್ಕೊಳ್ಳೋಂಥದ್ದು ವಿಷಾದನೀಯ. ಸಿದ್ದರಾಮಯ್ಯನವ್ರಿಗೆ ಈಗಲೂ ಕೂಡ ನಮ್ಗೆ ನಿರೀಕ್ಷೆ ಇದೆ, ಹೃದಯ ಇದೆ ಹಳ್ಳಿಗಾಡಿನವರು. ನಿಮ್ಮ ಬ್ಯೂರೋಕ್ರೆಟಿಕ್ ಮಾತುಗಳನ್ನ ಧಿಕ್ಕರಿಸಿ, ನಿಮ್ಮ ಶಿಕ್ಷಣ ಮಂತ್ರಿಗೆ ಶಿಕ್ಷಣವೇ ಜ್ಞಾನ ಇಲ್ಲ, ಅವ್ರ ಮಾತು ಕೇಳಕ್ಕೆ ಹೋಗ್ಬೇಡಿ. ನೀವು ಸ್ವಲ್ಪ ವಿವೇಚನೆಯಿಂದ ಹೊರಿಸಿ, ಈ ಜನರೆಲ್ಲ ನಿಮ್ಮ ಮೇಲೆ ಪ್ರೀತಿ ಮಾಡೋರು, ನಿಮ್ಮ ಮೇಲೆ ನಿರೀಕ್ಷೆ ಇಟ್ಕೊಳ್ಳೋರು, ಅಷ್ಟೇ ನಿಷ್ಠುರವಾಗಿ ಕಳಿಸೋರು ಕೂಡ ರಾಜಿ ಆಗೋರಲ್ಲ. ಈಗಲಾದರೂ ನಿಮ್ಮ ಮನಸ್ಸು ಈ ಸ್ವತಂತ್ರ ಉದ್ಯಾನ ನಡೆದು ಇವತ್ತೇನು ಸೇರಿದ್ದೀವಿ ಈ ಕಡೆ ಸ್ವಲ್ಪ ಆಲೋಚನೆ ಮಾಡಲಿ. ಇವತ್ತು ರಾತ್ರಿ ನಿದ್ದೆಗೆಡಿ ಬೆಳಿಗ್ಗೆ ತೀರ್ಮಾನ ತಗೊಳ್ಳಿ ಅಂತ ವಿನಂತಿ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.